ಮೈ ಚಾನಲ್. ನೋಡಿ ಇವತ್ತು ಇಷ್ಟು ಗುಡ್ಡೆ ಹಾಕೊಂಡಿದ್ದೀನಿ, ಇದೆಲ್ಲ ಸ್ಟಿಚ್ ಮಾಡಬೇಕು ಇವಾಗ ಈ ಸಂಕ್ರಾಂತಿ ಹಬ್ಬಕ್ಕೆ. ಓಕೆನಾ, ಇದು ಆ್ಯಕ್ಚುಲಿ ಇದು ನಂದೇನೆ, ಸೈಡ್ ಇಟ್ಬಿಡ್ತೀನಿ. ಅದೇನಿಲ್ಲ, ಲೈನಿಂಗ್ ತಂದೆ ಒಟ್ಟು ಹಬ್ಬಕ್ಕೆ ಹೊಲ್ಕೋಬೇಕು ಅಂತ ನೋಡೋಣ, ಆದಾಗ ಹೊಲ್ಕೊಳ್ಳೋಣ. ಮತ್ತೆ ಇಷ್ಟು ಲೈನಿಂಗ್ ತಂದಿದ್ದೀನಿ, ಇದೆಲ್ಲ ಲೈನಿಂಗ್ ಬಟ್ಟೆ ಇವಾಗ ಮ್ಯಾಚ್ ಮಾಡ್ತೀನಿ. ನೋಡಿ ಇಷ್ಟೆಲ್ಲ ಫಾಲ್ಸ್ ತಗೊಬಂದಿದ್ದೀನಿ, ಫಾಲ್ಸು ಇರಲಿಲ್ಲ, ಹಂಗಾಗಿ 2 ಫಾಲ್ಸ್ ತಗೊಬಂದೆ. ಇನ್ನೊಂದು ಯಾವುದು ಮೆತ್ತೆ ಹೋಯ್ತು, ಕಲರು ತಂದಿಲ್ಲ. ಇವಾಗ ಇದು ತಗೊಬಂದಿದ್ದೀನಿ ಬ್ಲಾಕು. ಮತ್ತು ಇದು ಅವರೇ ಲೈನಿಂಗ್ ಕೊಟ್ಟಿದ್ದಾರೆ, ಲೈನಿಂಗು ಫಾಲ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಸ್ಟಿಚ್ ಮಾಡಬೇಕು. ಓಕೆನಾ, ಅಂದರೆ ಅವರೇ ತಗೊಬಂದ್ಬಿಡ್ತಾರೆ ಲೈನಿಂಗು ಫಾಲ್ಸ್ನ, ಹಾಗಾಗಿ ನಮಗೆ ಆರಾಮ್ ಕೆಲಸ. ನೋಡಿ ಫಾಲ್ಸು ಲೈನಿಂಗ್ ತಂದಿದ್ದಾರೆ, ಅಳತೆ ಬ್ಲೌಸ್ ಇದು ಸ್ಯಾರಿ. ಓಕೆನಾ, ಇದನ್ನು ಹಾಗೆ ಇಡ್ತೀನಿ, ಕಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ. ಇದು ಲೈನಿಂಗ್ ಬಟ್ಟೆ. ಇದು ಒಂದು ಬ್ಲೌಸ್ಗೆ ಎಕ್ಸ್ಟ್ರಾ ಪೀಸ್ ತಂದಿದ್ದೀನಿ. ಏನಕ್ಕೆ ತಂದಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಇದೊಂದು ಬ್ಲೌಸು, ಇದ್ರದ್ದು ವಿಡಿಯೋ ಮಾಡ್ತೀನಿ ನಾನು ಸ್ಟಿಚಿಂಗ್ ಮಾಡುವಾಗ ಮಾಡ್ತೀನಿ. ಇದು ಏನಕ್ಕಪ್ಪ ಅಂದರೆ ನೋಡಿ, ಇದು ಸೀರೆ ಬ್ಲೌಸು ಪಾಪ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಮ್ಮ ತಮ್ಮ ನೆಂಟಿದ್ದೇನೆ ಹೊಲಿಸಿದ್ದಾರೆ. ನೋಡಿ ಮುಂದೇನೋ ಒಳ್ಳೆ ಇದ್ರ ಥರನೇ ಹೊಲ್ದ್ಬಿಟ್ಟಿದ್ದಾರೆ. ಮಾಮೂಲಿ ಲಂಗ ಬ್ಲೌಸ್ ಹೊಲಿತೀವಲ್ಲ ಹಂಗೆ ಪ್ರಿನ್ಸ್ ಕಟ್ಟದ ಹೊಲಿಯೋದಿಕ್ಕೆ ಈ ಥರ ಹೊಲ್ದಿದ್ದಾರೆ. ಇಲ್ಲಪ್ಪ ಮಾಮೂಲಿ ಇದ್ರಲ್ಲೇ ಹೊಲಿಬೋದಾಗಿತ್ತು, ಮಾಮೂಲಿ ಡಾಟಲ್ಲೇ. ಆದರೆ ಅವರು ಎಲ್ಲ ಚೆನ್ನಾಗಿ ಹೊಲ್ದಿದ್ದಾರೆ, ಏನು ಡಾಟ್ ಹಿಡಿದು ಹೊಲ್ದಿದ್ದಾರೆ. ಅವ್ರಿಗಂತ ಇದು ಬ್ಲೌಸು ಮುಂದೆ ಡಾಟ್ ಹಿಡಿದ್ಬಿಟ್ಟಿದಾರಲ್ಲ, ಫಿಟ್ಟಿಂಗ್ ಇಲ್ಲ. ಹಾಗಾಗಿ ಅವರು ರೆಡಿ ಮಾಡಿಕೊಡಿ, ಏನಾದರೂ ಮಾಡಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇದು ಎಕ್ಸ್ಟ್ರಾ ಬಟ್ಟೆ ತಂದಿದ್ದೀನಿ, ಅಂದರೆ ಕರೆಕ್ಟಾಗಿ ಮ್ಯಾಚಿಂಗ್ ಇಲ್ಲ. ಇವಾಗ ಇದನ್ನು ಬಿಚ್ಚಿಬಿಟ್ಟು ಇಲ್ಲಿ ಪ್ರಿನ್ಸ್ ಕಟ್ ಥರ ಮಾಡಿ, ಇದು ಕೆಳಗಡೆ ಬಟ್ಟೆ ಸಾಕಾಗಲಿಲ್ಲ ಅನ್ನೋದನ್ನ ಇದು ಅಡ್ಜಸ್ಟ್ ಮಾಡೋಣ ಅಂತ ತಂದಿದ್ದೀನಿ. ಓಕೆನಾ, ಇದು ಸ್ವಲ್ಪ ಪ್ರಿನ್ಸ್ ಕಟ್ ಮಾಡಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಅಂದರೆ ಇದು ಇವಾಗ ಆಗಲ್ಲ, ನಿಧಾನಕ್ಕೆ ಮಾಡಿಕೊಡ್ತೀನಿ. ಓಕೆನಾ, ತಂದಿದ್ದೀನಿ ಬಟ್ಟೆ. ಅಂದರೆ ಅವ್ರು ಬರ್ತೀನಿ ಅಂತ ಫೋನ್ ಮಾಡಿದ್ರು ನಾಳೆ, ಹಂಗಾಗಿ ತಗೊಬಂದೆ. ನೋಡೋಣ, ಬಿಚ್ಚಿ ಮಾಡಬೇಕಿದು. ಸೈಡ್ಗೆ ಇರ್ತೀನಿ. ಇವಾಗ ಇದು ಯಾರ್ಯಾರು ಬ್ಲೌಸು, ಯಾರ್ಯಾರು ಸ್ಯಾರಿ, ಅಳತೆ ಬ್ಲೌಸ್ಗಳು ತಂದಿದ್ದೀನಿ, ಎಲ್ಲ ಅದಕ್ಕೆ ಮ್ಯಾಚಿಂಗ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಇದು 1/2 ಮೀಟ್ರು. ಇದು ಸೀರೆಗೆ ಮ್ಯಾಚಿಂಗ್, ಅಂದರೆ ಹಳೆಯ ಸೀರೆ ಇರುತ್ತಲ್ಲ, ಓಲ್ಡ್ ಸ್ಯಾರಿ, ಅದಕ್ಕೆ ಇವರು ಸ್ಯಾರಿಲಿ ಕಟ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಅದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇದು ಲೈನಿಂಗ್, ಇದನ್ನ ಕಟ್ ಮಾಡಿಬಿಟ್ಟು, ಅಂದರೆ ಹಳೆಯ ಬ್ಲೌಸ್ಗಳು ಹಾಫ್ ಹೊಲ್ಸ್ಕೊಂಡಿರ್ತಾರೆ, ಈಗ ಅವ್ರಿಗೆ ಉದ್ದ ಬೇಕು, ಅದಕ್ಕೋಸ್ಕರ ಇದನ್ನ ಕಟ್ ಮಾಡಿ ಹೊಲ್ಕೊಡಿ, ಸೀರೆ ಉದ್ದ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೆ 1/2 ಮೀಟರ್ ತಗೊಬಂದೆ. ಇದು ಅವ್ರದ್ದೇನೆ. ಇದು ನನ್ನ ಹತ್ರನೇ ತಗೊಂಡಿರುವಂಥ ಬ್ಲೌಸು. ಆಲ್ರೆಡಿ ನಾನು ವಿಡಿಯೋಗಳಲ್ಲೆಲ್ಲ ತೋರಿಸ್ತಾ ಇರ್ತೀನಲ್ಲ, ರೆಡಿಮೇಡ್ದು. ನೋಡಿ ಈ ಥರ ಇದೆ ವರ್ಕು. ಮತ್ತು ಇದು ಬಂದ್ಬಿಟ್ಟು ಸ್ಲೀವ್ಸು ಈ ಥರ ಇದೆ, ಬಾರ್ಡ್ರು ಬಂದಿದೆ, ಬುಟೀಸು ಬಂದಿದೆ. ಓಕೆನಾ, ಈ ಥರ ಇದೆ. ಇದನ್ನ ಇವಾಗ ಹೊಲಿಬೇಕು. ಒಂದು ಸ್ಯಾರಿಗೆ ಮ್ಯಾಚಿಂಗ್ ಆಗಿದೆ. ಇದು ನಮ್ಮ ಹತ್ರನೇ ತಗೊಂಡಿರುವಂಥದ್ದು ಪೀಸ್. ಇದು ನನ್ನ ಹತ್ರ ಸೇಲ್ ತಗೊಂಡಿರೋದು. ಇವಾಗ ಇದು ರೆಡಿ ಮಾಡಬೇಕು. ಅದಕ್ಕೆ ಇದು ಅದು ಎಕ್ಸ್ಟ್ರಾ 1/2 ಮೀಟ್ರ್ ತಂದಿದ್ದೀನಲ್ಲ, ಇದು ಒಂದು ಎಕ್ಸ್ಟ್ರಾ ಪೀಸು. ಇದಿಷ್ಟು ಅವ್ರದ್ದೇನೆ, ಒಬ್ಬರದೇನೆ. ಓಕೆನಾ, ಇದಕ್ಕೆ ಲೈನಿಂಗ್ ಬಟ್ಟೆ. ಇದು 80 ಸೆಂಟಿಮೀಟ್ರದು. ಇದಕ್ಕೆ ಯಾವ ಪೀಸು ಅಂತ ನೋಡೋಣ. ಇದು 2 ಪೀಸ್ ತಗೊಂಡಿದ್ದೀನಿ. ಇನ್ನೊಂದಕ್ಕೆ ಇದಕ್ಕೆ ಒಂದೇ ಕೊಟ್ಟಿದ್ದಾರೆ. ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡಿಲ್ಲ, ಅವರು ಹಾಗೆ ಹಾಕ್ಬಿಟ್ಟಿದ್ದಾರೆ. ಇದಕ್ಕಿದು ಇದಕ್ಕೆ ಒಂದು ಮೆರೂನ್ ಕಲರ್ ಬ್ಲೌಸು, ಮೆರೂನ್ದಿದು. ಇದಿಷ್ಟು ಒಬ್ಬರದು. ಓಕೆನಾ, ಇದಿಷ್ಟು ಒಬ್ಬರದು. ಇವ್ರದ್ದು ಅಳತೆ ಬ್ಲೌಸ್ ಬಂದ್ಬಿಟ್ಟು ಅಲ್ಲಿ ಒಳಗಡೆ ಇದೆ, ಸಪ್ರೇಟಾಗಿರ್ತೀವಿ. ಓಕೆನಾ, ಮತ್ತು ಇದೊಂದು ಬಂದ್ಬಿಟ್ಟು 80 ಸೆಂಟಿಮೀಟ್ರು. ಇದು ಒಬ್ಬರದು. ಇದು ಅಳತೆ ಬ್ಲೌಸು ಅಂಗಡಿಲೇ ಇದೆ. ಇದು 80 ಅಂದರೆ ಸ್ಲೀವ್ಲೆಸ್ ಬ್ಲೌಸ್ ಇದು. ಓಕೆನಾ, ಇದು. ಮತ್ತು ಇದ್ರದ್ದು ಬಂದ್ಬಿಟ್ಟು ಈ ಕಲರ್ ನೋಡ್ಕೋತೀನಿ. ಇದೇನೆ ಇದು. ಈ ಬ್ಲೌಸ್ ಅಂತ ಬಂದು ಇದು ಬಂದ್ಬಿಟ್ಟು ಇದು ನಾನೇ ಹೊಲ್ಕೊಟ್ಟಿದ್ದೆ. ಅದ್ರ ಹಿಂದೆ ಏನಾದ್ರು ಚೇಂಜ್ ಮಾಡಿಬಿಟ್ಟು ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಹಿಂದೆ ಏನಾದರೂ ಬೇರೆ ಚೇಂಜ್ ಮಾಡಬೇಕು. ಈ ಬ್ಲೌಸ್ ಅಂತೆ. ಓಕೆನಾ, ಅದೇ ನಮ್ಗೆ ಯಾಕೆಂದರೆ ಅದಾದ್ರಲ್ಲೇ ಇಟ್ಬಿಟ್ರೆ ನಮ್ಗೆ ಸಮಾಧಾನ. ಇದು ಅಷ್ಟೇ 2 ಪೀಸ್ ಇದೆ.
ಆ್ಯಕ್ಚುಲಿ ಬ್ಲಾಕ್ 4 ಬೇಕಾಗಿತ್ತು. ಅವರು ಇವಾಗಿಲ್ಲ, ಖಾಲಿ ಆಗಿಬಿಟ್ಟಿದೆ ಅಂದ್ಬಿಟ್ಟು 2 ಕೊಟ್ಟಿದ್ದಾರೆ. ನಾಳೆ 2 ಇಸ್ಕೊಳ್ಳಿ, ಇವಾಗ ಅರ್ಜೆಂಟ್ ಇರೋದು ಮಾಡಿ ಅಂತ. ಇನ್ನು ನಾನು ಸೋಮವಾರದಿಂದ ನಾಳೆ ಎಲ್ಲ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದಲ್ವ, ಅದಕ್ಕೆ ಏನು ಇದು ಮಾಡಿಲ್ಲ ನೋಡಿ. ಈ ರೀತಿ ಕೆಲವೊಂದು ಡಿಸೈನ್ ಇದೆ, ಕೆಲವೊಂದು ಪ್ಲೇನ್ ಇದೆ, ಕೆಲವೊಂದು ಸಿಂಪಲ್ ಡಿಸೈನ್ ಮಾಡಬೇಕು. ಆ ಥರ ಬೇರೆ ಬೇರೆ ಡಿಸೈನ್ಸ್ಗಳಿದ್ದಾವೆ. ಇವಾಗ ಕಟಿಂಗ್ ಮಾಡುವಾಗ ತೋರಿಸ್ತೀನಿ, ಅದ್ರ ವೀಡಿಯೋಗಳೆಲ್ಲ ಹಾಕ್ತೀನಿ ನಾನು. ಓಕೆನಾ? ಇದೊಂದಾಯಿತು. ಇದೊಂದು ಎಕ್ಸ್ಟ್ರಾ ಇಟ್ಬಿಡ್ತೀನಿ ಆ ಕಡೆ. ಈಗ ಮತ್ತೆ ಇದೊಂದು ಇದಕ್ಕೆ ಅದು ಕೊಟ್ಟಿದ್ದಾರೆ. ಇದೆಲ್ಲ ಆಯಿತು ಅನಿಸುತ್ತೆ, ಇದಿರಬೇಕು ಆದರೆ ಸರಿ. ಈಗ ಈ ಪಿಂಕ್ಗೆ ಇದು ಇದೊಂದು ಇದು ಮತ್ತು ಇದೆಲ್ಲ ಒಬ್ಬರದೇನೆ. ಇದಕ್ಕೆಲ್ಲ ಸ್ವಲ್ಪ ಡಿಸೈನ್ಗಳು ಹೇಳಿದ್ದಾರೆ, ಕಳಿಸಿದ್ದಾರೆ ಆಲ್ರೆಡಿ 3. ಇನ್ನೊಂದು ಆರೆಂಜ್ ಕಲರ್ದು ಅವ್ರದ್ದೇನೆ. ಇದು ಒಬ್ಬರದೇನೆ. ಇದಿಷ್ಟು ಇದು ನಾನೇ ಹೊಲ್ಕೊಟ್ಟಿರೋದು ಅವ್ರಿಗೆ. ಇವ್ರದ್ದು ಒಬ್ಬರದೇ 1 2 3 4 ಇದು. ಇದು 4 ಡಿಸೈನ್ ಹೊಲಿಬೇಕು, 4. ಅದರಲ್ಲಿ ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. 4 ಒಬ್ಬರದೇ. ಮತ್ತು ಇದೇ ಇವ್ರದ್ದು ಅದು ಯಾವ ಆಲ್ಟ್ರೇಷನ್ ಮಾಡಬೇಕು ಅನ್ನಲ್ಲ. ಈ ಸೀರೆದು ನೋಡಿ, ಈ ಸೀರೆದು ಉದ್ದ ತೊಳಿದು ಬಿಚ್ಚಿಬಿಟ್ಟು ಹಾಕ್ಬೇಕು ಇದ್ರದ್ದು. ಓಕೆನಾ? ಇವಾಗ ಇದ್ರದ್ದು ಆಲ್ರೆಡಿ ಇದರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಈ ಪೀಸ್ಗಳು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಇದನ್ನ ಈ ಬ್ಲೌಸು ಅಂತ ಅರ್ಥ. ಓಕೆನಾ? ರೆಡ್ ಇದು 3 ಒಬ್ಬರದು. ಇದಕ್ಕೂ ಅಷ್ಟೇ ಸಿಂಪಲ್ ಡಿಸೈನ್ ಇಡಬೇಕು. ಈ 3ಕ್ಕೂ ಸ್ವಲ್ಪ ಸಿಂಪಲ್ ಡಿಸೈನ್ಗಳನ್ನ ಇಟ್ಟು ಹೊಲ್ಕೊಡ್ಬೇಕು. ಇಲ್ಲ ಅವರೇ ಸೆಲೆಕ್ಟ್ ಮಾಡ್ತಾರೆ, ಎಷ್ಟು ಡಿಸೈನ್ಸ್ ಕಳಿಸ್ತಾರೆ. ಇದು ವರ್ಕ್ ಹಾಕಿದ್ರೆ ಆಗುತ್ತೆ. ಇದಕ್ಕೆ ವರ್ಕ್ ಹಾಕೋಕ್ಕೆ ಕೇಳ್ತೀನಿ, ನೋಡೋಣ. ಇದು ಪ್ಲೇನ್ ಇದೆಯಲ್ಲ, ವರ್ಕ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಿಂಪಲ್ ಡಿಸೈನಲ್ಲಿ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು 500 ರೂಪಾಯಿಲಿ ಹಾಕಿಸ್ಕೊಳ್ಳಿ ಅಂತ ನೋಡೋಣ. ಹಾಕಿಸ್ಕೊಂಡ್ರೆ ಹಾಕೋದು, ಇಲ್ಲ ಅಂದರೆ ಇಲ್ಲ. ಇದಿಷ್ಟು ಆಫರ್. ಓಕೆನಾ? ಈ ರೀತಿ ಇದು ಆಯಿತಾ? ಇಷ್ಟು ಇದು ಈ ಬ್ಲೌಸ್ದು. ಇದು ಆ್ಯಕ್ಚುಲಿ ನನ್ನ ಬ್ಲೌಸ್ದೇನೆ. ಇದು ಈ ಬ್ಲೌಸ್ದು. ಓಕೆನಾ? ಇದಿಷ್ಟು ಇದು ಇಷ್ಟು. ಇದ್ರದ್ದು ಇನ್ನೂ ಇದೆ, ಇವ್ರದ್ದು ಇನ್ನೂ ಬ್ಲೌಸ್ಗಳಿದ್ದಾವೆ. ಈ ಅಳತೆದು ಅದು ಆಲ್ರೆಡಿ ಒಂದು ಬ್ಲೌಸ್ ಕಟಿಂಗ್ ಇದೆ. ಅದನ್ನ ಅಳತೆ ಇಟ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಮೆಜರ್ಮೆಂಟ್ ಏನು ತೊಗೊಳಂಗಿಲ್ಲ, ಕಟ್ ಮಾಡಿ ಸ್ಟಿಚ್ ಮಾಡೋದು ಆ ಥರ. ಇದು ಇವ್ರದ್ದು ಸುಮಾರು ಇದೆ, ಹುಡುಕ್ಬೇಕು. ಇವಾಗ ಯಾರೋ ಕವರಲ್ಲಿ ಇಟ್ಟಿದೆ, ಹುಡುಕ್ಬಿಟ್ಟು ತೊಗೊಂಡು ಇವಾಗ ಸ್ಟಿಚ್ ಮಾಡಬೇಕು. ಇವ್ರದ್ದು ಒಂದು 4 ಇದೆ, ಒಂದು 2 3 ಆದರೂ ಹೊಲ್ಕೊಡ್ಬೇಕು. ಎಷ್ಟೆಷ್ಟಾಗುತ್ತೆ ಅಷ್ಟು. ಎಲ್ಲ ಬ್ಲೌಸ್ ಆಗಲ್ಲ ಅಂದ್ರೂ ಅಟ್ಲೀಸ್ಟ್ ಆದಷ್ಟನ್ನ ಹೊಲ್ಕೊಡ್ಬೇಕು ನೋಡಿ. ಇದಿಷ್ಟು. ಇದರಲ್ಲಿ ಇವ್ರದ್ದು ಇನ್ನೂ ಒಂದು ಬ್ಲೌಸ್ ಇರಬೇಕು ಇದಕ್ಕೆ. ಇದು ಇವ್ರದ್ದು ನೋಡಬೇಕು, ಅದು ಬ್ಯಾಗಲ್ಲಿ ಐತಾ ಏನೋ ಚೆಕ್ ಮಾಡ್ತೀನಿ. ಓಕೆನಾ? ನೋಡಿ ಇಷ್ಟಿದೆ. ಇದು ಅಳತೆ ಬ್ಲೌಸು ಮನೇಲಿದೆ. ಓಕೆನಾ? ಇದಿಷ್ಟು ಒಬ್ಬರದು. ಇದು ಇವ್ರದ್ದೇನೆ. ಎಲ್ಲ ಪಿಂಕ್ ಬ್ಲೌಸ್ಗಳಿದೆ ಇವ್ರದ್ದು. ಓಕೆನಾ? ಇದಿಷ್ಟು ಬ್ಲೌಸ್ ಇದೆ. ಇದರಲ್ಲಿ ಕೆಲವೊಂದು ಡಿಸೈನ್ಸ್ ಇದೆ. ನಾನು ಡಿಸೈನ್ಸ್ನ ಕಟಿಂಗ್ ಮಾಡಿದಾಗ ಕಟಿಂಗ್ ವಿಡಿಯೋ, ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕ್ತೀನಿ. ಓಕೆನಾ? ಆದರೆ ವಿಡಿಯೋಗಳಿದೆ, ಅದು ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ನನಗೆ ಯಾವ್ಯಾವ್ದಾಗುತ್ತೆ ಅದು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಓಕೆನಾ? ಫ್ರೀ ಇದ್ದಾಗ ಲೆಂತಿ ವಿಡಿಯೋನ ಎಡಿಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಚಿಕ್ಕ ವಿಡಿಯೋಗಳನ್ನ ಅಲ್ಲೇ ಎಡಿಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಲೆಂತಿ ವಿಡಿಯೋಗಳನ್ನ ಸ್ವಲ್ಪ ನಿಧಾನ ಆಗುತ್ತೆ, ಆಮೇಲೆ ಹಾಕ್ತೀನಿ. ಓಕೆನಾ? ತುಂಬ ಕೆಲಸ ಇರೋದ್ರಿಂದ ಇವಾಗ ಡಿಸೈನ್ಸ್ದು ವಿಡಿಯೋನೂ ಮಾಡ್ಕೋಬೇಕು, ಎಡಿಟ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು, ಎಲ್ಲ ಕೆಲಸ ಮಾಡೋದ್ರಿಂದ ಆಗ್ತಾಯಿಲ್ಲ. ಓಕೆನಾ? ಈ ವಿಡಿಯೋ